ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಅನುಪಮ. ಇಂದಿನ ನಮ್ಮ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಬಾಯಿಯ ದುರ್ವಾಸನೆಯು ಕೇವಲ ಆರೋಗ್ಯದ ಸಮಸ್ಯೆಯಲ್ಲ, ಸಾಮಾಜಿಕವಾಗಿ ಮುಜುಗರ ಉಂಟು ಮಾಡುತ್ತದೆ. ಇದು ಬರೀ ಮುಜುಗರದ ವಿಷಯ ಅಷ್ಟೇ ಅಲ್ಲ, ನಮ್ಮ ಕಾನ್ಫಿಡೆನ್ಸ್ ಅನ್ನೇ ಕಡಿಮೆ ಮಾಡುತ್ತದೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಬರೀ ಮೌತ್ ವಾಶ್ ಅಥವಾ ಬ್ರಷ್ ಮಾಡಿದ್ರೆ ಸಾಕಾಗಲ್ಲ. ನಾವು ಸೇವಿಸುವ ಕೆಲವು ಆಹಾರಗಳಿಂದಲೇ ಇದನ್ನು ಕಂಟ್ರೋಲ್ ಮಾಡಬಹುದು. ಅದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಊಟದ ನಂತರ ಸೋಂಪು ಅಥವಾ ಏಲಕ್ಕಿ ಅಗಿಯುವ ಪದ್ಧತಿ ಇದೆ. ಇವುಗಳಲ್ಲಿರುವ ನೈಸರ್ಗಿಕ ತೈಲಗಳು ಬಾಯಿಯಲ್ಲಿನ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುತ್ತವೆ ಮತ್ತು ತಾಜಾ ಉಸಿರಾಟಕ್ಕೆ ಸಹಾಯ ಮಾಡುತ್ತವೆ. ಲವಂಗವು ಆಂಟಿಸೆಪ್ಟಿಕ್ ಗುಣಗಳನ್ನ ಹೊಂದಿದ್ದು ವಸಡಿನ ಆರೋಗ್ಯಕ್ಕೂ ಉತ್ತಮ. ನಿಂಬೆ ರಸ ಅಥವಾ ಕಿತ್ತಳೆ ಹಣ್ಣುಗಳಲ್ಲಿನ ವಿಟಮಿನ್ ಸಿ ಬಾಯಿಯ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲಲು ಸಹಾಯ ಮಾಡುತ್ತದೆ. ಆಹಾರ ಸೇವಿಸಿದ ನಂತರ ನಿಂಬೆ ಹಣ್ಣಿನ ನೀರು ಕುಡಿಯುವುದರಿಂದ ಬಾಯಿಯ ದುರ್ವಾಸನೆಯನ್ನ ಹೋಗಲಾಡಿಸಬಹುದು. ಪುದೀನ, ಕೊತ್ತಂಬರಿ ಮತ್ತು ತುಳಸಿ ಎಲೆಗಳನ್ನ ಅಗಿಯುವುದರಿಂದ ಇವುಗಳಲ್ಲಿನ ಕ್ಲೋರೋಫಿಲ್ ಅಂಶ ಬಾಯಿಯ ದುರ್ವಾಸನೆಯನ್ನ ತಕ್ಷಣವೇ ಕಡಿಮೆ ಮಾಡುತ್ತವೆ. ಮೊಸರು ಕೂಡ ಬಾಯಿಯಲ್ಲಿನ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ಕಡಿಮೆ ಮಾಡಿ ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತದೆ. ಇನ್ನು ಗ್ರೀನ್ ಟೀಯಲ್ಲಿರುವ ಆಂಟಿ ಬ್ಯಾಕ್ಟೀರಿಯಲ್ ಗುಣಲಕ್ಷಣಗಳು ಬಾಯಿಯ ವಾಸನೆಯನ್ನ ಹೋಗಲಾಡಿಸುತ್ತವೆ. ಬಾಯಿಯ ದುರ್ವಾಸನೆಗೆ ಪ್ರಮುಖ ಕಾರಣವೆಂದರೆ ಒಣಬಾಯಿ. ದಿನವಿಡೀ ಹೆಚ್ಚಾಗಿ ನೀರು ಕುಡಿಯುವುದರಿಂದ ಬಾಯಿ ತೇವವಾಗಿರುತ್ತದೆ ಮತ್ತು ಆಹಾರದ ಕಣಗಳು ಬಾಯಿಯಲ್ಲಿ ಉಳಿಯದಂತೆ ತಡೆಯುತ್ತವೆ. ಹಣ್ಣು ಮತ್ತು ತರಕಾರಿಗಳು ನೈಸರ್ಗಿಕ ಟೂತ್ ಬ್ರಷ್ಗಳಂತೆ ಕಾರ್ಯನಿರ್ವಹಿಸುತ್ತವೆ. ಇವುಗಳನ್ನು ಜಗಿಯುವಾಗ ಹಲ್ಲುಗಳ ನಡುವೆ ಸಿಲುಕಿರುವ ಆಹಾರದ ಕಣಗಳು ಸ್ವಚ್ಛವಾಗುತ್ತವೆ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕೆಫೆನ್ ಯುಕ್ತ ಪಾನೀಯಗಳ ಅತಿಯಾದ ಸೇವನೆಯು ಬಾಯಿ ವಾಸನೆಗೆ ಕಾರಣವಾಗಬಹುದು. ಆದ್ದರಿಂದ ಇವುಗಳ ಬಳಕೆಯನ್ನು ಮಿತಗೊಳಿಸಬೇಕು. ಪ್ರತಿ ಬಾರಿ ಆಹಾರ ಸೇವಿಸಿದ ನಂತರ ಬಾಯಿ ಮುಕ್ಕಳಿಸುವುದು ಮತ್ತು ದಿನಕ್ಕೆ 2 ಬಾರಿ ಹಲ್ಲುಜ್ಜುವುದು ಉತ್ತಮ. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.